Welcome to another session of mathematics class. Let us work out some of the examples of part E. ನೋಡಿ, ನಾವು ನಮ್ಮ ಇಂದಿನ ವಿಡಿಯೋ ತರಗತಿಗಳಲ್ಲಿ ಪಾರ್ಟ್ ಎ, ಬಿ, ಸಿ ಮತ್ತು ಡಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಸೊ ಈ ಒಂದು ಸೆಷನ್ನಲ್ಲಿ ಪಾರ್ಟ್ ಇ, ಸೊ ಆ್ಯಸ್ ಯು ನೋ, ಸೊ ಪಾರ್ಟ್ ಇನಲ್ಲಿ ನಮಗೆ ಯು ಹ್ಯಾವ್ ಟು ಆನ್ಸರ್ ಎನಿ ಒನ್ ಕ್ವಶನ್. ಸೊ ದಟ್ ಈಸ್ question will be containing 6 marks and 4 marks question. So totally it will carry 10 marks. So 49th and see question number 49 and 50 will be carrying 6 plus 4, that is 10 marks. You have to answer any one question. ನೋಡಿ, ಈ ಸ್ಕ್ರೀನ್ ಮೇಲೆ ಈ ಪೇಪರಲ್ಲಿ ಏನಿದೆ ಅಂತ ನೋಡೋಣ. 49 ಏನಲ್ಲಿ ಮಿನಿಮೈಸ್ ಅಂಡ್ ಮ್ಯಾಕ್ಸಿಮೈಸ್ ದಟ್ ಈಸ್ ಈಕ್ವಲ್ ಟು 3x + 9y ಸಬ್ಜೆಕ್ಟ್ ಟು ದ ಕನ್ಸ್ಟ್ರೈಂಟ್ಸ್ ಅಂತ ಹೇಳಿ x + 3y. ಸೊ ಇಲ್ಲಿ ನಾವು ಸ್ವಲ್ಪ ಇಲ್ಲಿ ಕರೆಕ್ಷನ್ ಮಾಡ್ಕೋಬೇಕು. ಸೊ ಮೊದಲನೇ ಇನ್ಇಕ್ವಾಲಿಟಿ ಅಲ್ಲಿ ಈಸ್ ಈಕ್ವಲ್ ಟು ಇದೆ x + 3y ದಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 60. ದೆನ್ ಸೆಕೆಂಡ್ ಇನ್ಇಕ್ವಾಲಿಟಿ ಈಸ್ x + y ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 10. ಸೊ ಮೂರನೇ ಇನ್ಇಕ್ವಾಲಿಟಿ x ಲೆಸ್ ದೆನ್ ಆರ್ ಈಕ್ವಲ್ ಟು y. ಸೊ ಮೂರು ಇನ್ಇಕ್ವಾಲಿಟೀಸ್ ಇದೆ. And x greater than or equal to 0, y greater than or equal to 0 by graphical method ಅಂತಿದೆ. ಅದಕ್ಕೆ ನೋಡಿ ಅಟ್ಯಾಚ್ ಆಗಿದೆ 4 marks question. Find the value of k so that the function f of x is equal to, so function is defined in two ways. So ಅಲ್ಲಿ kx + 1 if x is less than or equal to 5, 3x - 5 if x is greater than 5 ಅಂತಿದೆ. is a continuous function at x is equal to 5 ಅಂತಿದೆ. So you have to answer this question. or ನೋಡಿ 50ನೇ ಕ್ವಶನಲ್ಲಿ ಕೂಡ ಒಂದು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಗ್ರಾಫಿಕಲ್ ಮೆಥಡಿಗೆ ಸಂಬಂಧಪಟ್ಟ ಪ್ರಶ್ನೆ ಇದೆ. ಅದರ ಜೊತೆ ಬಿ, ಕ್ವಶನ್ ನಂಬರ್ ಬಿ ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ನೋಡಿ ಇಲ್ಲಿ ಆ್ಯಕ್ಚುಲಿ ಆ ಕ್ವಶನ್ ನಂಬರ್ ಬಿ ಏನಾಗಿದೆ, ಓಕೆ ಲೆಟ್ ಮಿ ರೀಡ್ ದ ಕ್ವಶನ್. ಶೋ ದಟ್ ದ ಮ್ಯಾಟ್ರಿಕ್ಸ್ ಎ, ಸೊ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಸ್ಯಾಟಿಸ್ಫೈಸ್ ದ ಈಕ್ವೇಷನ್ ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಈಕ್ವೇಷನನ್ನು ಕೊಟ್ಟಿಲ್ಲ. ಸೊ ದೇ ಶುಡ್ ಹ್ಯಾವ್ ಬೀನ್ ಗಿವನ್ ಒನ್ ಈಕ್ವೇಷನ್. ಸೊ ಅಲ್ಲಿ ಈಕ್ವೇಷನ್ ಮಿಸ್ ಆಗಿದೆ. ಸೊ ಹಾಗಾಗಿ ನಾವು ಈ ಸೆಷನಲ್ಲಿ ಏನು ಮಾಡೋಣ, ಲೆಟ್ ಅಸ್ ಸಾಲ್ವ್ ದಿಸ್ 49th ಎ. ಓಕೆ, ಸೊ ಇಲ್ಲಿ ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ಅಂದರೆ ನಾವು ಮಿನಿಮೈಸ್ ಮತ್ತು ಮ್ಯಾಕ್ಸಿಮೈಸ್ ಎರಡನ್ನೂ ಮಾಡಬೇಕು. ಮಿನಿಮಮ್ ವ್ಯಾಲ್ಯೂನು ಬರೀಬೇಕು, ಮ್ಯಾಕ್ಸಿಮಮ್ ವ್ಯಾಲ್ಯೂನು ಬರೀಬೇಕು. ದೆನ್ ವಿ ಹ್ಯಾವ್ ಟು ಡ್ರಾ ದೀಸ್ 3 ಲೈನ್ಸ್. ಓಕೆ, ಸೊ ಒಂದೊಂದೇ ಇನ್ಇಕ್ವಾಲಿಟಿಯನ್ನು ಕನ್ಸಿಡರ್ ಮಾಡೋಣ. 49th ಎ. ಸೊ ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್ ಈಕ್ವೇಷನ್ ರಿಲೇಟೆಡ್ ಟು ಫಸ್ಟ್ ಇನ್ಇಕ್ವಾಲಿಟಿ. ಸೊ ಮೊದಲನೇ ಇನ್ಇಕ್ವಾಲಿಟಿ ನಮಗೇನಿತ್ತು, ಸೊ ದಟ್ ಈಸ್ x + 3y ಲೆಸ್ ದೆನ್ ಆರ್ ಈಕ್ವಲ್ ಟು 60. ಸೊ ಕನ್ಸಿಡರ್ x + 3y ಇಸ್ ಈಕ್ವಲ್ ಟು 60. ನೋಡಿ ಲೀನಿಯರ್ ಈಕ್ವೇಷನನ್ನು ಕನ್ಸಿಡರ್ ಮಾಡೋಣ. ಸೊ ಆ್ಯಸ್ ಯೂಶುವಲ್ ವಿ ವಾಂಟ್ ಟು ಗೆಟ್ ದ ಪಾಯಿಂಟ್ ಆನ್ x ಆಕ್ಸಿಸ್ ಆ್ಯಂಡ್ ಅನದರ್ ಪಾಯಿಂಟ್ ಆನ್ y ಆಕ್ಸಿಸ್. ಪುಟ್ x ಇಸ್ ಈಕ್ವಲ್ ಟು 0. ಸೊ ಆಗ ನಮಗೆ x 0 ಆಯಿತು. ಸೊ 3y ಇಸ್ ಈಕ್ವಲ್ ಟು 60. ಸೊ y ಇಸ್ ಈಕ್ವಲ್ ಟು 60/3 ಅಂದರೆ 20. ಸೊ ಐ ಗಾಟ್ ದ ಪಾಯಿಂಟ್ 20. ಸೊ y ಎಸ್ 20. ಸೊ ನನಗೆ ಪಾಯಿಂಟ್ ಬಂದಿದ್ದೇನು, ದ ಪಾಯಿಂಟ್ 0,20 ಲೈಸ್ ಆನ್ y ಆಕ್ಸಿಸ್. 0,20 ಲೈಸ್ ಆನ್ y ಆಕ್ಸಿಸ್. ನೋಡಿ ಇದೇ ಈಕ್ವೇಷನ್ಗೆ put y equals 0. ಆವಾಗ 3 × 0 0, that is we will be getting x is equal to 60. So the point 60,0 lies on x axis. 60,0 lies on x. ನೋಡಿ ಇಲ್ಲಿ 0,20 y ಆಕ್ಸಿಸ್ ಮೇಲಿದೆ, 60,0 x ಆಕ್ಸಿಸ್ ಮೇಲಿದೆ. ಸೊ ಇವೆರಡೂ ಕೂಡ ಮೊದಲನೇ ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟಂಥ ಪಾಯಿಂಟ್ಸ್. ಸೊ ನಮಗೀಗ ಮೊದಲನೇ ಇನ್ಇಕ್ವಾಲಿಟಿ ನಮಗೇನಂತ ಇತ್ತು, ಅಲ್ಲಿಗೆ x + 3y ಲೆಸ್ ದೆನ್ ಆರ್ ಈಕ್ವಲ್ ಟು 60 ಅಂತಿದೆ. ನೋಡಿ ಟೆಸ್ಟಿಂಗ್ ಪಾಯಿಂಟ್ ನಾವು ಆರಿಜಿನ್ ತೊಗೊಂಡ್ರೆ ಟೆಸ್ಟ್ x 0 0. ಸೊ x 0 ಹಾಕಿದರೆ 0 ಆಯಿತು, y 0 ಹಾಕಿದರೆ 0 ಆಯಿತು. ಸೊ 0 + 0 ದಟ್ ಈಸ್ 0, 0 ಲೆಸ್ ದೆನ್ 60. ಸೊ ಇದು ಸ್ಯಾಟಿಸ್ಫೈ ಆಗುತ್ತೆ, ಟ್ರೂ. ಹಾಗಾದರೆ ಹಾಫ್ ಪ್ಲೇನ್ region contains our testing point, which is our testing point origin. Half plane region contains 0 0. ಇಷ್ಟು ಮೊದಲನೇ ಇನ್ಇಕ್ವಾಲಿಟಿ ಸಂಬಂಧಪಟ್ಟ ಹಾಗೆ. ಸೊ ನಾವು ಲೆಟ್ ಅಸ್ ಕನ್ಸಿಡರ್ ಅನದರ್ ಇನ್ಇಕ್ವಾಲಿಟಿ.
equation. So x plus y greater than or equal to 10 ಅಂತಿದೆ. ಕನ್ಸಿಡರ್ x plus y is equal to 10. ಸೊ ಇಲ್ಲಿ ಬಹಳ ಸುಲಭವಾಗಿ ನಾವು ಪಾಯಿಂಟ್ಸನ್ನು ಬರೀಬೋದು. ಪುಟ್ x is equal to 0. ನೋಡಿ x ನಾವು 0 ಹಾಕ್ಬಿಟ್ರೆ ಇದು ಹೋಯಿತು. ಸೊ ವಿಲ್ ಬಿ ಗೆಟಿಂಗ್ y is equal to 10. ಸೊ ಐ ಗೆಟ್ ದ ಪಾಯಿಂಟ್ 0, 10 lies on y axis. Then I can substitute y is equal to 0. ನೋಡಿ y ಗೆ 0 ಹಾಕ್ಬಿಟ್ರೆ x ಉಳ್ಕೊಳ್ಳುತ್ತೆ. x is equal to 10. So I get the point 10, 0 which lies on x axis. Then consider the inequality x plus y greater than or equal to 10 ಅಂತ ಇದೆ. ಸೊ ಇಲ್ಲೂ ಕೂಡ ನಮ್ಮ ಟೆಸ್ಟಿಂಗ್ ಪಾಯಿಂಟ್ 0, 0ನೇ ಆಗಿರುತ್ತೆ ಆರಿಜಿನ್. ಹಾಗಾದರೆ ಎರಡೂ ನಾವು 0, 0 ಹಾಕ್ಬಿಟ್ರೆ ನಮಗೆ 0 ಗ್ರೇಟರ್ ದ್ಯಾನ್ 10 ಬರುತ್ತೆ, ವಿಚ್ ಈಸ್ ಫಾಲ್ಸ್ ಅಥವಾ ವಿಚ್ ಈಸ್ ನಾಟ್ ಟ್ರೂ. ನೋಡಿ ಸ್ಯಾಟಿಸ್ಫೈ ಮಾಡಲಿಲ್ಲ. ಹಾಗಂದರೆ ಎರಡನೇ ಇನ್ಇಕ್ವಾಲಿಟಿಲಿ ನಮಗೇನಾಗುತ್ತೆ, ಹಾಫ್ ಪ್ಲೇನ್ ರೀಜಿಯನ್ ಡಸ್ ನಾಟ್ ಕಂಟೈನ್ ಆರಿಜಿನ್. ಅಂದರೆ ನಮ್ಮ 0, 0 ಕಡೆ ಹೋಗಂಗಿಲ್ಲ ಸೊಲ್ಯೂಷನ್ ರೀಜನ್. ಸೊ ಲೈನಿನ ಮೇಲ್ಭಾಗ ಅಂತ ಆಗುತ್ತೆ. ಅದನ್ನು ಈ ಥರ ಬರಿತೀವಿ. ಅಲ್ಲಿಗೆ ಎರಡು ಇನ್ಇಕ್ವಾಲಿಟೀಸ್ಗಳನ್ನು ನಾವು ಇಲ್ಲಿ ನೋಡಿ ಪಾಯಿಂಟ್ಸನ್ನು ತೊಗೊಂಡ್ವಿ. ನೋಡಿ ಇನ್ನೊಂದು ಮುಖ್ಯವಾದ ಇನ್ಇಕ್ವಾಲಿಟಿ ಇದೆ. ಅಲ್ಲಿ 3 ಇನ್ಇಕ್ವಾಲಿಟಿ ಇದೆ ಕ್ವಶನ್ ಪೇಪರಲ್ಲಿ. ಸೊ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಅಂತಿದೆ. ಹಾಗಾದರೆ ಸೊ ಇಫ್ ಐ ಕನ್ಸಿಡರ್ ದ ಈಕ್ವೇಷನ್ ಐ ವಿಲ್ ಬಿ ಗೆಟಿಂಗ್ ಎಕ್ಸ್ ಇಸ್ ಈಕ್ವಲ್ ಟು ವೈ. ನೋಡಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂದರೆ ನಾವು ವೈಗೆ ಏನು ವ್ಯಾಲ್ಯೂ ಕೊಡ್ತೀವೋ ಅದೇ ವ್ಯಾಲ್ಯೂ ನಮಗೆ ಎಕ್ಸ್ಗೂ ಬರುತ್ತೆ. ಅಂದರೆ ನಾವು ಈ ಪಾಯಿಂಟ್ಸನ್ನು ನೋಟ್ ಮಾಡ್ಕೋಬೋದು. ಸೊ 0, 0 ಆಗುತ್ತೆ. ಎಕ್ಸಿಗೆ ನಾನು 10 ಕೊಟ್ಟೆ ಅಂದರೆ ವೈ ವ್ಯಾಲ್ಯೂ ಕೂಡ 10 ಆಗುತ್ತೆ. ಇಫ್ ಐ ಗಿವ್ 20 it will be 20. Then 30, if I give 30, so it will be 30. So these are the values. So 0, 0, 10, 10. Because x is equal to y ಇರೋದ್ರಿಂದ whatever values we give for x, we get the same value for y. 30, 30, then 40, 40. ಸೊ ಈ ಥರ ವ್ಯಾಲ್ಯೂಸ್ ಬರುತ್ತೆ. ನೋಡಿ ಈಗ ಇದಕ್ಕೆ ಟೆಸ್ಟಿಂಗ್ ಪಾಯಿಂಟು ಏನು ತಗೋಬೇಕು. ವಾಟ್ ಇಸ್ ದ ಟೆಸ್ಟಿಂಗ್ ಪಾಯಿಂಟ್ ಫಾರ್ ದಿಸ್? ನೋಡಿ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಅಂತಿದೆ. ಓಕೆ, ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಅಂತಿದೆ. ಹಾಗಾದರೆ ಇದಕ್ಕೆ ಟೆಸ್ಟಿಂಗ್ ಪಾಯಿಂಟು ಆರಿಜಿನ್ ಅಲ್ಲ. ಸೊ ಲೆಟ್ ಅಸ್ ಕನ್ಸಿಡರ್ ಎನಿ ಅದರ್ ಪಾಯಿಂಟ್ ದ್ಯಾನ್ ಆರಿಜಿನ್. ನೋಡಿ 0, 0 ಇದು ಟೆಸ್ಟಿಂಗ್ ಪಾಯಿಂಟ್ ಆಗೋದಿಲ್ಲ. ಸೊ ಲೆಟ್ ಅಸ್ ಕನ್ಸಿಡರ್ ಸಮ್ ಪಾಯಿಂಟ್ ವಿಚ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್ ಆರ್ ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲಿರೋ ಪಾಯಿಂಟು ಇಲ್ಲ ವೈ ಆಕ್ಸಿಸ್ ಮೇಲಿರೋ ಪಾಯಿಂಟ್ ಯಾವುದಾದ್ರೂ ಒಂದು ಪಾಯಿಂಟನ್ನು ತಗೊಳ್ಳಿ. ಸೊ ಲೆಟ್ ಅಸ್ ಟೇಕ್ ಒನ್ ಪಾಯಿಂಟ್ ವಿಚ್ ಲೈಸ್ ಆನ್ ಎಕ್ಸ್ ಆಕ್ಸಿಸ್, ದಟ್ ಈಸ್ 10, 0. ನೋಡಿ ಇದು ನನ್ನ ಟೆಸ್ಟಿಂಗ್ ಪಾಯಿಂಟ್. ಈ ಟೆಸ್ಟಿಂಗ್ ಪಾಯಿಂಟು ಈ ಇನ್ಇಕ್ವಾಲಿಟಿನ ಸ್ಯಾಟಿಸ್ಫೈ ಮಾಡುತ್ತಾ? ಸೊ ನೀವು ವೈ ಆಕ್ಸಿಸ್ ಮೇಲಿರೋ ಪಾಯಿಂಟಾರೋ ತೊಗೊಳ್ಳಿ, ಯಾವ ಪಾಯಿಂಟಾರೋ ತೊಗೊಳ್ರಿ. ಸೊ ಐ ಆಮ್ ಟೇಕಿಂಗ್ ಒನ್ ಪಾಯಿಂಟ್. ಓಕೆ, 10, 0. ಸೊ ಎಕ್ಸಿಗೆ 10 ಹಾಕ್ತೀನಿ, ಲೆಸ್ ದ್ಯಾನ್ ವೈಗೆ 0 ಹಾಕ್ತೀನಿ. ಸೊ 10 ಲೆಸ್ ದ್ಯಾನ್ 0 ವಿಚ್ ಈಸ್ ನಾಟ್ ಟ್ರೂ. ಅಂದರೆ ಅರ್ಥ ಏನು? ಇದು ನಮ್ಮ ಹಾಫ್ ಪ್ಲೇನ್ ರೀಜಿಯನ್ ಡಸ್ ನಾಟ್ ಕಂಟೈನ್. ನೋಡಿ ನಮ್ಮ ಟೆಸ್ಟಿಂಗ್ ಪಾಯಿಂಟ್ ಕಡೆ ಇರೋಲ್ಲ ಹಾಫ್ ಪ್ಲೇನ್ ರೀಜನ್, ಅಂದರೆ 10, 0. ಸೊ ಅಂದರೆ ಎಕ್ಸ್ ಆಕ್ಸಿಸ್ ಮೇಲಿದೆ 10.0. ಸೊ ಆ ಪಾಯಿಂಟ್ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಅಂದರೆ ಹಾಫ್ ಪ್ಲೇನ್ ರೀಜನ್ ಡಸ್ ನಾಟ್ ಕಂಟೈನ್ 10, 0 ಅಂತ ಆಯಿತು. ನಾವು ಲೆಟ್ ಅಸ್ ಗೋ ಟುವರ್ಡ್ಸ್ ದ ಗ್ರಾಫ್ ಶೀಟ್. ಸೊ ಗ್ರಾಫ್ ಶೀಟಲ್ಲಿ ನೀವೆಲ್ಲವನ್ನೂ ಮಾರ್ಕ್ ಮಾಡಬೇಕು, ನೋಡೋಣ. ಸೊ ಲೆಟ್ ಅಸ್ ಡ್ರಾ ದ ಗ್ರಾಫ್. ಸೊ ಗ್ರಾಫನ್ನು ಡ್ರಾ ಮಾಡುವಾಗ ಸೊ ನಮ್ಮ ಸೂಕ್ತವಾದ ಸ್ಕೇಲನ್ನು ನಾವು ತಗೊಳ್ತೀವಿ, ಅಲಾಂಗ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಅಲಾಂಗ್ ವೈ ಆಕ್ಸಿಸ್. ಓಕೆ, ಆರಿಜಿನ್ನ ನೋಡಿ ಅಲಾಂಗ್ ವೈ ಆಕ್ಸಿಸ್ ನಮಗೆ 60 ಇದೆ ಮ್ಯಾಕ್ಸಿಮಮ್. ಸೊ 1 ಯೂನಿಟ್ ಈಸ್ ಈಕ್ವಲ್ ಟು 10 ತಗೊಂಡ್ರೆ 10, 20, 30, 40, 50. ಓಕೆ, 60. ಸೊ 1 ಯೂನಿಟ್ ಈಸ್ ಈಕ್ವಲ್ ಟು 10 centimeter. ದೆನ್ ಅಲಾಂಗ್ ಎಕ್ಸ್ ಆಕ್ಸಿಸ್ ಆಲ್ಸೋ ಐ ಕ್ಯಾನ್ ಟೇಕ್ 10, 20, 30, 40. ಓಕೆ, ಲೆಟ್ ಅಸ್ ಗೋ ಆನ್ ಮಾರ್ಕಿಂಗ್ ದ ಪಾಯಿಂಟ್ಸ್. ನೋಡಿ ಫಸ್ಟ್ ಮೊದಲನೇ ಇನ್ಇಕ್ವಾಲಿಟಿಗೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ ನಮ್ಮ ಹತ್ರ ಏನಿತ್ತು ಅಂತ ನೋಡೋಣ, ರೀಕಾಲ್ ಮಾಡೋಣ. 0, 20 ಮಾರ್ಕ್ ಮಾಡಬೇಕು. ಆಮೇಲೆ 60, 0 ಮಾರ್ಕ್ ಮಾಡಬೇಕು. ಓಕೆ, ಇವೆರಡು ಪಾಯಿಂಟ್ಸ್ ಫಸ್ಟ್ ಮಾರ್ಕ್ ಮಾಡಿ. ಓಕೆ, 0, 20,
Okay, 0, 20 on y-axis, then 60, 0 on x-axis. Okay, 50, 60 illide. Okay, 60, 0 on x-axis. So now let us join this. ನೋಡಿ, ಇದು ಈಕ್ವೇಷನ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ದಟ್ ವಾಟ್ ಇಸ್ ದ ಈಕ್ವೇಷನ್? ಫಸ್ಟ್ ಈಕ್ವೇಷನ್ ನೋಡಿ, x + 3y = 60 ರೆಪ್ರೆಸೆಂಟ್ ಮಾಡುತ್ತೆ. ಇದು ಲೆಸ್ ದ್ಯಾನ್ ಅಂತ ಇತ್ತು, ಸೊ ಇಟ್ ಸ್ಯಾಟಿಸ್ಫೈಸ್. ಸೊ ಇದು ಸ್ಯಾಟಿಸ್ಫೈ ಆಗಿತ್ತು. ಹಾಗಾದರೆ ಇದು ಸೊಲ್ಯೂಷನ್ ರೀಜನ್ ನಮಗೆ ಎಲ್ಲಿ ಬರಬೇಕು? ಟುವರ್ಡ್ಸ್ ದ ಆರಿಜಿನ್. ನೋಡಿ, ಐ ಹ್ಯಾವ್ ಪುಟ್ ದ ಆರೋ ಮಾರ್ಕ್ ದೇರ್. ನಾವು ಲೆಟ್ ಅಸ್ ಮೂವ್ ಟು ಸೆಕೆಂಡ್ ಇನ್ಇಕ್ವಾಲಿಟಿ. ನೋಡಿ, x + y > 10 ಅಂತ ಇತ್ತು. ಸೊ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ ಯಾವುದಂದರೆ 0, 10 ಒಂದು, ಆಮೇಲೆ 10, 0 ಅಂತ ಇತ್ತು. ಓಕೆ, ಲೆಟ್ ಅಸ್ ಮಾರ್ಕ್ ದೀಸ್ 2 ಪಾಯಿಂಟ್ಸ್. 0, 10. ಓಕೆ, ಇಲ್ಲಿದೆ 0, 10. ದೆನ್ 10, 0. ಓಕೆ, 1 ಪಾಯಿಂಟ್ ಈಸ್ ಆನ್. So let us join these points. So let us extend this. ನೋಡಿ, ಇದು ಸ್ಯಾಟಿಸ್ಫೈ ಮಾಡಿರಲಿಲ್ಲ ಅಂದರೆ ಡಸ್ ನಾಟ್ ಕಂಟೈನ್ ಆರಿಜಿನ್. ಸೊ ಅವೇ ಫ್ರಮ್ ದ ಆರಿಜಿನ್. ಸೊ ಆರೋ ಮಾರ್ಕ್ ಡೈರೆಕ್ಷನನ್ನು ಅಪ್ವರ್ಡ್ಸ್ ಹಾಕಿದ್ದೀನಿ. ಇನ್ನೊಂದು ಲೈನ್ ನಮಗೆ ಉಳಿಯುತ್ತೆ. ನೋಡಿ, ವಾಟ್ ಇಸ್ ದಟ್ ಲೈನ್? ದಟ್ ಈಸ್ x = y ಅಂತಕ್ಕಂಥ. ಇದಕ್ಕೂ ಕೂಡ ಪಾಯಿಂಟ್ಸ್ ಕೊಟ್ಟಿದ್ದೀವಿ. ಸೊ ನಮಗೆ ಗೊತ್ತಿರಬೇಕು ನೋಡಿ, ಇಲ್ಲಿ x = y ಈಸ್ ಎ ಲೈನ್ ಪಾಸಸ್ ಥ್ರೂ ಆರಿಜಿನ್. ಸೊ ಏನು ಪಾಯಿಂಟ್ಸ್ ಕೊಟ್ಟಿದ್ವಿ ನಾವು ಹಾಗಾದರೆ? very simple. So 0, 0, 10, 10, then 20, 20. Okay, 20, 20, 30, 30. So 10, 10, 20, 20. So this line, so this is y = x or x = y. ನೋಡಿ, ಈ ಲೈನ್ ಆರಿಜಿನ್ ಮೂಲಕ ಪಾಸ್ ಆಗುತ್ತೆ. ಸೊ ಇಲ್ಲಿ ನಾವು ಟೆಸ್ಟಿಂಗ್ ಪಾಯಿಂಟ್ ನೋಡಿ 10, 0 ತೊಗೊಂಡಿದ್ವಿ. ಅದು ಸ್ಯಾಟಿಸ್ಫೈ ಆಗಿರಲಿಲ್ಲ ಅಂದರೆ ಇಟ್ ಡಸ್ ನಾಟ್ ಕಂಟೈನ್ ಅವರ್ ಟೆಸ್ಟಿಂಗ್ ಪಾಯಿಂಟ್. ಹಾಗಾದರೆ ನಮ್ಮ ಟೆಸ್ಟಿಂಗ್ ಪಾಯಿಂಟ್ ಇದು ಕಂಟೈನ್ ಆಗಿರಲಿಲ್ಲ ಅಂದರೆ ಇಟ್ ಡಸ್ ನಾಟ್ ಕಂಟೈನ್ 10, 0 ಅಂದರೆ ನೋಡಿ, ಎಕ್ಸ್ ಆಕ್ಸಿಸ್ ಮೇಲಿರೋ ಯಾವ ಪಾಯಿಂಟ್ಸು ಕೂಡ ಸ್ಯಾಟಿಸ್ಫೈ ಮಾಡಲ್ಲ ಅಂದರೆ ಅದರಿಂದ ದೂರ ಹೋಗ್ಬೇಕು ನಾವು, ಅಂದರೆ ಅವೇ ಫ್ರಮ್ ದ ಆರಿಜಿನ್. ಸೊ ಈಗ ಮೂರೂ ಸೇರಿ ನೋಡಿ ಫೀಸಬಲ್ ರೀಜನ್ ನಾನು ತೋರಿಸ್ತಾ ಇದ್ದೀನಿ. ಈಗ ಅಬ್ಸರ್ವ್ ಮಾಡಿ. ಸೊ ಲೆಟ್ ಮೀ ಶೋ ಇಟ್ ಒನ್ಸ್ ಅಗೇನ್. ಸೊ ಈ ಮೂರೂ ಸೇರಿಕೊಂಡು ನಮ್ಮ ಫೀಸಬಲ್ ರೀಜನ್ ಎಲ್ಲಿದೆ ಅಂತಂದರೆ ನೋಡಿ, ಕಾರ್ನರ್ ಪಾಯಿಂಟ್ಸ್ 1, 2, 3, 4. ದೀಸ್ ಆರ್ ದ 4 ಕಾರ್ನರ್ ಪಾಯಿಂಟ್ಸ್. So our feasible region is this one. Okay, so this is feasible region. ನೋಡಿ, ಇಲ್ಲಿ ಕಾರ್ನರ್ ಪಾಯಿಂಟ್ಸನ್ನು ಮಾರ್ಕ್ ಮಾಡೋಣ. ಸೊ ಲೆಟ್ ಮೀ ಟೇಕ್ ದಿಸ್ ಆ್ಯಸ್, ನೀವು ಯಾವುದಾದ್ರು ಹೆಸರು ಕೊಡ್ಬೋದು. ಓಕೆ, ಎ ಅಂತ ಕೊಡ್ತೇನೆ. ಟೇಕ್ ದಿಸ್ ಆ್ಯಸ್ ಬಿ, ಸಿ ಆ್ಯಂಡ್ ದಿಸ್ ಪಾಯಿಂಟ್ ಆ್ಯಸ್ ಡಿ. ಸೊ ಇಲ್ಲಿ ನಿಮಗೆ ನೋಡಿ ಇದರ ಕೋಆರ್ಡಿನೇಟ್ಸ್, ವಾಟ್ ಆರ್ ದ ಕೋಆರ್ಡಿನೇಟ್ಸ್ ಆಫ್ ಪಾಯಿಂಟ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು. 15, 15 ಬರುತ್ತೆ. ಈ ಬಿ ಅಂತಕ್ಕಂಥ ಪಾಯಿಂಟು ಇಟ್ ಈಸ್ ಆನ್ ವೈ ಆಕ್ಸಿಸ್ 0, 10. ಸಿ ಅಂತಕ್ಕಂಥದ್ದು 0, 20. ದೆನ್ ಸಿ ಈಸ್ 0, 10. ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ ಡಿ ಅಂತ ಕೊಟ್ಕೊಂಡಿದ್ದೀವಿ. ಸೊ ಅದು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ದಟ್ ವಿಲ್ ಬಿ 5, 5. ಇಲ್ಲಿ ಒಂದು ಪಾಯಿಂಟ್ ಇದೆ. ಸೊ ಇಟ್ ವಿಲ್ ಬಿ ವಾಟ್ 5, 5. ಸೊ ದೀಸ್ ಆರ್ ದ ಕಾರ್ನರ್ ಪಾಯಿಂಟ್ಸ್. ಈ ರೀತಿ ನಿಮ್ಮ ಗ್ರಾಫ್ ಶೀಟು ಇರಬೇಕಾಗುತ್ತೆ. ಸೊ ಲೆಟ್ ಅಸ್ ನೋಡಿ, ಈಗ ಜಸ್ಟ್ ನಾವು ಪಾಯಿಂಟ್ಸನ್ನು ಹಾಕಿದ್ವಿ. ಅಬ್ಸರ್ವ್ ಮಾಡಿ. ನೋಡಿ, 15, 15 ಈಸ್ ಒನ್ ಆಫ್ ದ ಕಾರ್ನರ್ ಪಾಯಿಂಟ್. ದೆನ್ 0, 20 ಈಸ್ ಅನದರ್ ಕಾರ್ನರ್ ಪಾಯಿಂಟ್. ಇಲ್ಲೊಂದು ಪಾಯಿಂಟ್ ಇದೆ 0, 10. ದೆನ್ 5, 5. ಸೊ 1, 2, 3, 4. ದೀಸ್ ಆರ್ ದ 4 ಕಾರ್ನರ್ ಪಾಯಿಂಟ್ಸ್ ಯು ಶುಡ್ ಗೆಟ್ ಆನ್ ದ ಗ್ರಾಫ್ ಶೀಟ್. ಸೊ ನಮಗಿಲ್ಲಿ ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು. ದಿಸ್ ಈಸ್ ಎ ಲೈನ್. ಓಕೆ, ಪಾಸಸ್ ಥ್ರೂ ಆರಿಜಿನ್. ಮತ್ತು ಇದೊಂದು ಇನ್ಇಕ್ವಾಲಿಟಿ ನೋಡಿದ್ವಿ, ಇದೊಂದು ಇನ್ಇಕ್ವಾಲಿಟಿ ನೋಡಿದ್ವಿ. ಸೊ ಎಲ್ಲದೂ ಕೂಡ ನಮಗೆ ಫೀಸಬಲ್ ರೀಜನ್ನು ವಿಲ್ ಗೆಟ್ ದಿಸ್ ಫೀಸಬಲ್ ರೀಜನ್. ಸೊ ನೋಡಿ, ಮಾರ್ಕ್ ಪಾಯಿಂಟ್ಸನ್ನು ನೋಡ್ಕೊಳ್ರಿ. ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಅಟ್ ದ ಕರಸ್ಪಾಂಡಿಂಗ್ ಪಾಯಿಂಟ್ಸ್. ಸೊ ಈಗ ನಾವು ಅದನ್ನು ನೋಡ್ಬೋದು. 0, 10. ಸೊ ಇಲ್ಲಿ x = 0, y = 10 ಸಬ್ಸ್ಟಿಟ್ಯೂಟ್ ಮಾಡಿ, ವಿಲ್ ಗೆಟ್ 90. ದೆನ್
x is equal to 5, y is equal to 5. You calculate the value of z, objective function 60 ಬರುತ್ತೆ. 15 substitute ಮಾಡಿ, x ಗೆ 15, y ಗೆ 15, we get 180. Then x is equal to 0, y is equal to 20, we get 180. ಸೊ ಹಾಗಾದರೆ ಮಿನಿಮೈಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ಅಂತ ಕೇಳಿದರು. ಹಾಗಾದರೆ ನೋಡಿ, ಮಿನಿಮಮ್ ಈಸ್ 60, ಮ್ಯಾಕ್ಸಿಮಮ್ ವಿ ಗೆಟ್ 180 at both the points 15, 0, 20. ಓಕೆ, ಸೊ ಈ ರೀತಿ ನೀವು ನಿಮ್ಮ ಗ್ರಾಫ್ ಶೀಟಲ್ಲಿ ಇದನ್ನು ಡ್ರಾ ಮಾಡ್ಬೋದು. ಸೊ ಲೆಟ್ ಅಸ್ ಗೋ ಫಾರ್ B, 49th B, 4 marks question. So find the value of k so that the function, given function is continuous at x is equal to 5 ಅಂತಿದೆ. ಸೊ 49th B. ನೋಡಿ, ಇಲ್ಲಿ ಏನಿದೆ ಅಂತಂದರೆ, ಫಂಕ್ಷನ್ ಈಸ್ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಫಂಕ್ಷನ್ ಕಂಟಿನ್ಯೂಯಸ್ ಅಂತಂದರೆ ನಮಗೆ ಗೊತ್ತಿರಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಶುಡ್ ಬಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಶುಡ್ ಬಿ ಈಕ್ವಲ್ ಟು ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದ ಗಿವನ್ ಪಾಯಿಂಟ್. ಹಾಗಾದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ನಾವು ಹೆಂಗೆ ಬರಿತೀವಿ? ಲಿಮಿಟ್ ಎಕ್ಸ್ಟೆಂಡ್ಸ್ ಟು ದಟ್ ಪಾಯಿಂಟ್. ಆ ಪಾಯಿಂಟ್ ಯಾವುದು? 5. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗಿರೋದ್ರಿಂದ ಮೈನಸ್ ಹಾಕ್ತೀನಿ. ಸೊ ಇದಂದರೆ ನೋಡಿ, ಎಕ್ಸ್ಟೆಂಡ್ಸ್ ಟು 5 ಮೈನಸ್ ಅಂದರೆ ಎಕ್ಸ್ ಈಸ್ ಲೆಸ್ ದ್ಯಾನ್ 5 ಅಂತ ಅರ್ಥ ಮಾಡ್ಕೋಬೇಕು. ಸೊ ವೆನೆವರ್ ಎಕ್ಸ್ ಈಸ್ ಲೆಸ್ ದ್ಯಾನ್ 5, ಸೊ ನಮ್ಮ ಪ್ರಾಬ್ಲಮ್ನಲ್ಲಿ ಅದು ಫಂಕ್ಷನ್ ಯಾವ ಥರ ಇದೆ ಅಂದರೆ kx+1 ಅಂತ ರಿಪ್ಲೇಸ್ ಮಾಡಬೇಕು. ದೆನ್ ರೈಟ್ ಹ್ಯಾಂಡ್ ಲಿಮಿಟಿಗೆ ಎಕ್ಸ್ಟೆಂಡ್ಸ್ ಟು 5 ಮೇಲ್ಗಡೆ ಪ್ಲಸ್ ಅಂದರೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 5 ಅಂತ ಅರ್ಥ. ಸೊ ವೆನೆವರ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 5, ಫಂಕ್ಷನ್ ಈಸ್ ಡಿಫೈನ್ಡ್ ಆ್ಯಸ್ 3x - 5 is equal to, ಸೊ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಅಟ್ ದ ಪಾಯಿಂಟ್ 5 ಅಂದರೆ x is equal to 5 ಆದಾಗ, ಸೊ ದಟ್ ಈಸ್ kx+1 ಅಂತಿದೆ. ಹಾಗಾದರೆ ಎಕ್ಸ್ ಜಾಗದಲ್ಲಿ 5 ಹಾಕಿದರೆ ಐ ವಿಲ್ ಬಿ ಗೆಟಿಂಗ್ 5k+1. ಓಕೆ, ನೋಡಿ 5k+1 ಆಯಿತು. ಹಾಗಾದರೆ ನಾವು ಐ ಆಮ್ ಅಪ್ಲೈಯಿಂಗ್ ಲಿಮಿಟ್. ಸೊ ಎಕ್ಸ್ಟೆಂಡ್ಸ್ ಟು 5 ಮೈನಸ್ ಅಂದರೆ ವೆರೆವರ್ ವಿ ಫೈಂಡ್ ಎಕ್ಸ್, ನೀವು 5 ಹಾಕಿ 5k+1 ಆಯಿತು ಲೆಫ್ಟ್ ಹ್ಯಾಂಡ್ ಲಿಮಿಟು. ನೋಡಿ ರೈಟ್ ಹ್ಯಾಂಡ್ ಲಿಮಿಟು, instead of x you put 5, 3 into 5 minus 5 is equal to 5k+1 as it is. ಸೊ ಈ 5k+1 ಈ 5k+1 ಸೇಮ್ ಇದೆ. ಸೊ ಇದನ್ನು ಮಾತ್ರ ನೀವು ಸಿಂಪ್ಲಿಫೈ ಮಾಡಬೇಕು. 5k+1 is equal to 3 5 is 15 minus 5 is equal to 5k+1. That is 5k+1 is equal to 10. 15 minus 5 is 10. So 5k+1. ನೋಡಿ ವ್ಯಾಲ್ಯೂ ಆಫ್ ಕೆ ಫೈಂಡ್ ಔಟ್ ಮಾಡಬೇಕು. ಯು ಕನ್ಸಿಡರ್ ಎನಿ ಒನ್ ಈಕ್ವಾಲಿಟಿ. ಸೊ ಅಲ್ಲಿಗೆ 5k+1 is equal to 10 ಕನ್ಸಿಡರ್ ಮಾಡ್ತೀನಿ. 5k is equal to 10 minus 1, that will be what? 9. ಅಂದರೆ ಅಲ್ಲಿಗೆ 5k is equal to 9 ಆಯಿತು. ಸೊ 5k is equal to 9. So value of k will be 9/5. So for this value the function will be continuous at the given point x is equal to 5 ಅಂತ ನಾವು ಬರೀಬೇಕಾಗುತ್ತೆ. ಓಕೆ, ನೋಡಿ ಇಲ್ಲಿ 49th. ಸೊ ನಾವೀಗ 49th A and 49th B. So we have completed the solutions of these examples. ಓಕೆ, ಸೊ ಇಲ್ಲಿ ನಮಗೆ 50ನೇ ಕ್ವಶನಲ್ಲಿ ಕೂಡ ಒಂದು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಅದರ ಕೆಳಗಡೆ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಈಕ್ವೇಷನ್ ಈಸ್ ಮಿಸ್ಸಿಂಗ್. ಸೊ ವಿ ಹ್ಯಾವ್ ಸಾಲ್ವ್ಡ್ ಒನ್ ಕ್ವಶನ್ ಆಫ್ ಪಾರ್ಟ್ ಇ. ನೋಡಿ ಪಾರ್ಟ್ ಡಿನಲ್ಲಿ ನಮ್ಮ ಹಿಂದಿನ ತರಗತಿಯಲ್ಲಿ ಕೆಲವು ಎಕ್ಸಾಂಪಲ್ಸನ್ನು ನಾವು ಬಿಟ್ಟಿದ್ವಿ ಪಾರ್ಟ್ ಇನಲ್ಲಿ. ಸೊ ಲೆಟ್ ಅಸ್ ಕನ್ಸಿಡರ್ ದೋಸ್ ಎಕ್ಸಾಂಪಲ್ಸ್. ನೋಡಿ 45th, ಇಫ್ y equals 3 cos log x plus 4 sin of log x. ಓಕೆ, ನೋಡಿ 3 cos log x plus 4 sin log x, then prove that x square y2 plus xy1 plus y is equal to 0. Let us consider this example of part D. So what is given? Y is equal to 3 cos log x 4 sin log x.
ಸೊ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ಆವಾಗ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ y1 ಬರುತ್ತೆ. ನೋಡಿ 3 ಲೆಟ್ ಮಿ ರೈಟ್ ಇಟ್ ಆ್ಯಸ್ ಇಟ್ ಈಸ್. ಕಾಸ್ ಲಾಗ್ ಎಕ್ಸ್ ಅಂತ ಇದೆ ಫಂಕ್ಷನ್, ಅಂದರೆ ಇದು ಕಾಂಪೋಸಿಟ್ ಫಂಕ್ಷನ್ ಆಯಿತು. ಕಾಸ್ ಎಕ್ಸ್ ಇನ್ ಡೆರಿವೇಟಿವ್ ಮೈನಸ್ ಸೈನ್ ಎಕ್ಸ್, ಅದಕ್ಕೋಸ್ಕರ ಮೈನಸ್ ಸೈನ್ ಎಕ್ಸ್ ಜಾಗದಲ್ಲಿ ಏನಿದೆ ಲಾಗ್ ಎಕ್ಸ್ ಇಂಟು ಇನ್ನರ್ ಫಂಕ್ಷನ್ ಲಾಗ್ ಎಕ್ಸ್ ಇದೆ. ಡೆರಿವೇಟಿವ್ ಲಾಗ್ ಎಕ್ಸ್ ಇಸ್ 1/x. ಆ ಎಕ್ಸನ್ನು ಡಿನಾಮಿನೇಟರ್ ಬರ್ಕೊಳ್ಳೋಣ. ಅದೇ ಥರ ಪ್ಲಸ್ 4 ಕೀಪ್ ಇಟ್ ಆ್ಯಸ್ ಇಟ್ ಈಸ್. ಸೈನ್ ಲಾಗ್ ಎಕ್ಸ್ದು ಡೆರಿವೇಟಿವ್ ಏನು, ಕಾಸ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಡೆರಿವೇಟಿವ್ ಲಾಗ್ ಎಕ್ಸ್ ಈಸ್ ಎಕ್ಸ್. ನೋಡಿ ಡಿನಾಮಿನೇಟ್ರಲ್ಲಿ ಎಕ್ಸ್ ಎರಡೂ ಕಡೆ ಎಕ್ಸ್ ಇರೋದ್ರಿಂದ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ ಎಕ್ಸ್. ಎರಡೂ ಕಡೆ ಎಕ್ಸಿಂದ ಮಲ್ಟಿಪ್ಲೈ ಮಾಡೋಣ, ಅವಾಗ xy1 ಆಯಿತು. ರೈಟ್ ಹ್ಯಾಂಡ್ ಸೈಡಲ್ಲಿ ನ್ಯೂಮರೇಟರ್ ಅಷ್ಟೇ ಉಳ್ಕೊಳ್ಳುತ್ತೆ. ಮೈನಸ್ 3 ಸೈನ್ ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಕಾಸ್ ಲಾಗ್ ಎಕ್ಸ್ ಮೈನಸ್ 3 ಸೈನ್ ಲಾಗ್ ಎಕ್ಸ್ ಪ್ಲಸ್ 4 cos log x. Okay, so xy1 is equal to minus 3 sin log x plus 4 cos log x ಆಗುತ್ತೆ. So if I write xy1 is equal to, ಓಕೆ ಅದೇ ಸ್ಟೆಪ್ ಬರುತ್ತೆ ನೋಡಿ. ಈ ಸ್ಟೆಪ್ಪನ್ನು ಲೆಟ್ ಮಿ ರೈಟ್ ಇಟ್ ಒನ್ಸ್ ಅಗೈನ್. ಸೊ xy1 ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್, ನೋಡಿ ರೈಟ್ ಹ್ಯಾಂಡ್ ಸೈಡ್ ಇನ್ನೊಂದು ಸರಿ ಬರೆಯೋಣ. ಮೈನಸ್ 3 ಸೈನ್ ಲಾಗ್ ಎಕ್ಸ್ ಪ್ಲಸ್ 4 ಕಾಸ್ ಲಾಗ್ ಎಕ್ಸ್. ಓಕೆ, ಲೆಟ್ ಮಿ ಪುಟ್ ದ ಬ್ರಾಕೆಟ್ ಫಾರ್ ಲಾಗ್ ಎಕ್ಸ್. ನೋಡಿ ಇಲ್ಲಿ ನಾವು ಇನ್ನೊಂದು ಸರಿ ಡಿಫ್ರೆನ್ಷಿಯೇಟ್ ಮಾಡೋಣ. ಡಿಫ್ರೆನ್ಷಿಯೇಟ್ ಅಗೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನೋಡಿ ಲೆಫ್ಟ್ ಹ್ಯಾಂಡ್ ಸೈಡ್ xy1 ಇದೆ, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋಣ. ಫಸ್ಟ್ ಫಂಕ್ಷನ್ ಈಸ್ ಎಕ್ಸ್, ದೆನ್ ಡೆರಿವೇಟಿವ್ ಆಫ್ y1 ಈಸ್ y2 ಪ್ಲಸ್ ಸೆಕೆಂಡ್ ಫಂಕ್ಷನ್ y1 ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಈಸ್ 1. ಅಂದರೆ ಅಲ್ಲೇ ಅಷ್ಟೇ ಆಯಿತು ಲೆಫ್ಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ಗೆ ಮೈನಸ್ 3 ಹಾಗೆ ಬರೆಯೋಣ. ಸೈನ್ ಲಾಗ್ ಎಕ್ಸ್ ಇನ್ ಡೆರಿವೇಟಿವ್ ಏನು, ಆ್ಯಸ್ ವಿ ಡನ್ ಇನ್ ದ ಫಸ್ಟ್ ಸ್ಟೆಪ್, ಕಾಸ್ ಲಾಗ್ ಎಕ್ಸ್ ಇಂಟು ಡೆರಿವೇಟಿವ್ ಲಾಗ್ ಎಕ್ಸ್ ಇಸ್ 1/x. ಅದನ್ನು ಡಿನಾಮಿನೇಟರ್ ಬರೆಯೋಣ. ನೋಡಿ ಪ್ಲಸ್ ಇದೆ ನೆಕ್ಸ್ಟ್ ಚಿಹ್ನೆ. ಕಾಸ್ ಇನ್ ಡೆರಿವೇಟಿವ್ ಮೈನಸ್ ಸೈನ್, ಅದಕ್ಕೆ ಇದು ಮೈನಸ್ ಆಗುತ್ತೆ, ಮೈನಸ್ 4. ಸೊ ಕಾಸ್ ಆಫ್ ಲಾಗ್ ಎಕ್ಸ್ ಇನ್ ಡೆರಿವೇಟಿವ್ ಏನಂದರೆ ಸೈನ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಡೆರಿವೇಟಿವ್ ಲಾಗ್ ಎಕ್ಸ್ ಈಸ್ ಎಕ್ಸ್. ಒನ್ಸ್ ಅಗೈನ್ ಯು ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ ಎಕ್ಸ್. ಅಬ್ಸರ್ವ್ ಮಾಡಿ ಡಿನಾಮಿನೇಟರ್ ಎಕ್ಸ್ ಇದೆ, ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ ಎಕ್ಸ್. ಸೊ ವಿಲ್ ಬಿ ಗೆಟಿಂಗ್ ಎಕ್ಸ್ ಇಂಟು xy2 ಪ್ಲಸ್ y1. ರೈಟ್ ಹ್ಯಾಂಡ್ ಸೈಡಲ್ಲಿ ಡಿನಾಮಿನೇಟರ್ಲಿರೋ ಎಕ್ಸ್ ಕ್ಯಾನ್ಸಲ್ ಆಗಿ ನ್ಯೂಮರೇಟರ್ ಅಷ್ಟೇ ಉಳ್ಕೊಳ್ಳುತ್ತೆ. ಮೈನಸ್ 3 ಕಾಸ್ ಲಾಗ್ ಎಕ್ಸ್ ಮೈನಸ್ 4 ಸೈನ್ ಲಾಗ್ ಎಕ್ಸ್. ಓಕೆ, ಸೊ ನೋಡಿ ರೈಟ್ ಹ್ಯಾಂಡ್ ಸೈಡ್ ಗಮನಿಸಿ. ಮೈನಸ್ ಇಫ್ ಐ ಟೇಕ್ ಸಿ ಮೈನಸ್ ಔಟ್ಸೈಡ್, ಎರಡು ಕಡೆ ಮೈನಸ್ ಇದೆ, ಆವಾಗ ನನಗೆ 3 ಕಾಸ್ ಲಾಗ್ ಎಕ್ಸ್, ಸೊ ಮೈನಸ್ ಹೊರ ತಗೊಂಡ್ರೆ ಪ್ಲಸ್ ಆಯಿತು, 4 ಸೈನ್ log x. It became this. So if I take minus outside, inside the bracket, observe ಮಾಡಿ ಬ್ರಾಕೆಟ್ ಒಳಗಡೆ 3 cos log x plus 4 sin log x ಉಳಿಯುತ್ತೆ. Let me write this step once again. So x into xy2 plus y1 is equal to minus of, ಸೊ ಬ್ರಾಕೆಟಲ್ಲಿ ಉಳಿದಿದ್ದು 3 ಕಾಸ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಲಾಗ್ ಎಕ್ಸ್. ನೋಡಿ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಮೈನಸ್ ಹಂಗೆ ಬರಿತೀನಿ. ನೋಡಿ ಒಳಗಡೆ ಇರ್ತಕ್ಕಂಥದ್ದು 3 ಕಾಸ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಲಾಗ್ ಎಕ್ಸ್ ನಥಿಂಗ್ ಬಟ್ ಗಿವನ್ ಫಂಕ್ಷನ್ y. ಹಾಗಾದ್ರೆ ಅದ್ರ ಬದಲು y ಬರೆದ್ಬಿಡ್ಬೋದು. ಸೊ ಇಲ್ಲಿ ಎಕ್ಸ್ ಇಂಟು xy2 x ಸ್ಕ್ವೇರ್ y2 ಪ್ಲಸ್ ಎಕ್ಸ್ ಇಂಟು y1 ದಟ್ ಈಸ್ xy1. ಹಾಗಾದರೆ ಎಕ್ಸ್ ಸ್ಕ್ವಯರ್ y2 ಪ್ಲಸ್ xy1, ಬ್ರಿಂಗ್ ದಿಸ್ ಮೈನಸ್ y ಟು ಲೆಫ್ಟ್ ಹ್ಯಾಂಡ್ ಸೈಡ್, ಪ್ಲಸ್ y ಇಸ್ ಈಕ್ವಲ್ ಟು 0. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ರಿಸಲ್ಟ್. ನೋಡಿ ಎಕ್ಸ್ ಸ್ಕ್ವಯರ್ y2 ಪ್ಲಸ್ xy1 ಪ್ಲಸ್ y ಇಸ್ ಈಕ್ವಲ್ ಟು 0. ನೋಡಿ ಚೆಕ್ ಮಾಡೋಣ. ಎಕ್ಸ್ ಸ್ಕ್ವಯರ್, ಓಕೆ, ಎಕ್ಸ್ ಸ್ಕ್ವಯರ್ y2 ಪ್ಲಸ್ xy1 ಪ್ಲಸ್ y ಇಸ್ ಈಕ್ವಲ್ ಟು 0.
ಅಂತ ಇದು ಆಗುತ್ತೆ. ಓಕೆ, 46th. If y equals 3 into e to the power 2x plus 2 into e to the power 3x, then prove that d square y by dx square minus 5 into dy by dx plus 6y is equal to 0 ಅಂತಿದೆ. ಓಕೆ, 46. ಇದು ಕೂಡ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ಗೆ ಸಂಬಂಧಪಟ್ಟಂಥ ಎಕ್ಸಾಂಪಲ್. ಸೊ ಏನಿದೆ, y is equal to 3 into e to the power 2x ಪ್ಲಸ್ 2 into e to the power of 3x ಅಂತ ಇದೆ. ಹಾಗಾದರೆ ನಾವು ಇದನ್ನು ಡಿಫ್ರೆನ್ಷಿಯೇಟ್ ಒಂದು ಸಾರಿ ಮಾಡೋಣ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ y1 ಬಂತು, 3 ಹಾಗೆ ಬರೆಯೋಣ. e to the power of 2x ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಡೆರಿವೇಟಿವ್ e to the power of 2x ಇಂಟು 2 ಪ್ಲಸ್ 2 ಆ್ಯಸ್ ಇಟ್ ಈಸ್. ಡೆರಿವೇಟಿವ್ ಆಫ್ e to the power of 3x ಈಸ್ e to the power of 3x ಇಂಟು 3. ಅಂದರೆ ಅಲ್ಲಿ ಆ್ಯಕ್ಚುಲಿ ನನಗೆ ಫಸ್ಟ್ ಡೆರಿವೇಟಿವ್ ಏನಾಗಬೇಕು, 6 e to the power 2x ಪ್ಲಸ್ 6 ಇಂಟು e to the power 3x. Six e to the power 2x plus 6 e to the power of 3x. Okay, let me continue from here. 6 into e to the power 2x, 6 into e to the power of 3x. ನೋಡಿ ಇಲ್ಲಿ ಡಿಫ್ರೆನ್ಷಿಯೇಟ್ ಅಗೈನ್ ವಿತ್ ರೆಸ್ಪೆಕ್ಟ್ ಎಕ್ಸ್. ಅವಾಗ y1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ y2 ಬಂತು. ಸೊ ಮತ್ತೆ ನಮಗೆ ಕೋಎಫಿಷಿಯೆಂಟಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 6, ಓಕೆ ಅದನ್ನು ತೋರಿಸ್ಬಿಡೋಣ. 6 ಇಂಟು ಡೆರಿವೇಟಿವ್ ಆಫ್ e to the power of 2x ಅಂದರೆ ಏನು, e to the power of 2x ಇಂಟು 2 ಪ್ಲಸ್ 6 ಇಂಟು e to the power of 3x ಇಂಟು ಡೆರಿವೇಟಿವ್ 3x ಇಸ್ 3. ಅಲ್ಲಿಗೆ ನಮ್ಮ ಸೆಕೆಂಡ್ ಡೆರಿವೇಟಿವ್ ಏನಾಗಬೇಕು, 12 ಇಂಟು e to the power of 2x ಪ್ಲಸ್ 18 ಇಂಟು e to the power 3x. ನೋಡಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ 12 ಇಂಟು e to the power of 2x ಪ್ಲಸ್ 18 ಇಂಟು e to the power of 3. ದಿಸ್ ಈಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಇವೆಷ್ಟು ನೋಟ್ ಮಾಡ್ಕೋಬೇಕು. ಸೊ ಪುಟ್ ದೀಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಆ್ಯಂಡ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ in the given equation, that is left hand side. So let us go back to the equation. ನೋಡಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಈಕ್ವೇಷನ್ ನೋಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿದೆ, ದಿಸ್ ಈಸ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಅಂದರೆ y2 ಅಥವಾ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವಯರ್, y2 ಮೈನಸ್ 5y. ಓಕೆ, ಲೆಟ್ ಮಿ ರೈಟ್ ದಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಹಿಯರ್. ಕನ್ಸಿಡರ್ y2 ಮೈನಸ್ 5y ಪ್ಲಸ್ ಓಕೆ 5y1 ಪ್ಲಸ್ 6y. ಹಾಗಾದರೆ ನಮ್ಮ ಆನ್ಸರ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ y2 ಅಂದರೆ ಸೆಕೆಂಡ್ ಡೆರಿವೇಟಿವ್. ಸೊ ನಮ್ಮ ಹತ್ರ ಸೆಕೆಂಡ್ ಡೆರಿವೇಟಿವ್ ಏನಿತ್ತು, 12 e to the power 2x ಪ್ಲಸ್ 18 e to the power 3x ಇತ್ತು. ಓಕೆ, ಮೈನಸ್ 5 ನೋಡಿ y1 ಫಸ್ಟ್ ಡೆರಿವೇಟಿವ್ 6 e to the power 2x ಪ್ಲಸ್ 6 e to the power 3x ಪ್ಲಸ್ 6y. ಸೊ y ಅಂತಂದರೆ 3 e to the power 2x ಪ್ಲಸ್ 2 e to the power 3x. ನೋಡಿ ಇಷ್ಟು ನಾವು ಬ್ರಾಕೆಟನ್ನು ಬಿಡಿಸ್ಬೇಕು. ಓಕೆ, 6 ಟೈಮ್ಸ್ ದಿಸ್. ನೋಡಿ ಫಸ್ಟ್ 2 ಟರ್ಮ್ಸ್ ಕೀಪ್ ಇಟ್ ಆ್ಯಸ್ ಇಟ್ ಈಸ್, 12 e to the power of 2x ಪ್ಲಸ್ 18 e to the power of 3x. ನೆಕ್ಸ್ಟ್ ಉಳಿದಂಥನ್ನು ಬ್ರಾಕೆಟ್ ಬಿಡಿಸಿದರೆ ಅಲಾಂಗ್ ವಿತ್ ದ ರೆಸ್ಪೆಕ್ಟಿವ್ ಸೈನ್ಸ್. ಸೊ ಯು ಮಲ್ಟಿಪ್ಲೈ ದಿಸ್ ಇಂಟು ದಿಸ್, ದಿಸ್ ಇಂಟು ದಿಸ್, ದೆನ್ ದಿಸ್ ಇಂಟು ದಿಸ್, ದಿಸ್ ಇಂಟು ದಿಸ್. ನೋಡಿ ಇವನ್ನ ನೀಟಾಗಿ ಮಲ್ಟಿಪ್ಲೈ ಮಾಡಿ ಐ ವಿಲ್ ರೈಟ್ ದ ನೆಕ್ಸ್ಟ್ ಸ್ಟೆಪ್. ಸೊ ಇವೆರಡು ಸೇಮ್ ಇರುತ್ತೆ ಫಸ್ಟ್ 2 ಟರ್ಮ್ಸ್. ಸೊ ದಟ್ ಈಸ್ 12 e to the power 2x ಪ್ಲಸ್ 18 e to the power 3x ಆ್ಯಸ್ ಇಟ್ ಈಸ್. ನೋಡಿ ನೆಕ್ಸ್ಟ್ ಮೈನಸ್ 5 6 30 e to the power 2x, ನೆಕ್ಸ್ಟ್ ಮೈನಸ್ 30 e to the power 3x. ದೆನ್ ನೆಕ್ಸ್ಟ್ ಬ್ರಾಕೆಟ್ ಬಿಡಿಸಿದರೆ 18 e to the power 2x ಪ್ಲಸ್ 12 e to the power 3x. ಇಷ್ಟು ನಮಗೆ ಬರುತ್ತೆ. ಸೊ ಈಗ e to the power of 3x ಇರ್ತಕ್ಕಂಥ ಟರ್ಮ್ಸ್ ನೋಡ್ಬಿಡೋಣ. ಕೋಎಫಿಷಿಯೆಂಟ್ ಇದರಲ್ಲಿ 18 ಇದೆ, ಇಲ್ಲೊಂದು 12 ಇದೆ. ನೋಡಿ 18 ಪ್ಲಸ್ 12 ಎಷ್ಟಾಯಿತು, 30.
ಮೈನಸ್ 30 e⁻³ ಇಷ್ಟು ಕ್ಯಾನ್ಸಲ್ ಆಯಿತು. e⁻² ಇರೋದು ನೋಡಿ 12, ಮತ್ತು ಇಲ್ಲಿ e⁻18 ಇದೆ. 12 + 18 ದಟ್ ಈಸ್ 30. 30 - 30 ಇದು ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ಓವರ್ ಆಲ್ ವಿಲ್ ಗೆಟ್ 0. ಸೊ ಈ ಥರ ನಾವು ಫಸ್ಟ್ ಆರ್ಡರ್ ಡೆರಿವೇಟಿವ್, ಸೆಕೆಂಡ್ ಆರ್ಡರ್ ಡೆರಿವೇಟಿವನ್ನು ನೋಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಗೆಟ್ ದ ಆನ್ಸರ್ ಆ್ಯಸ್ 0. ಸೊ ನೋಡಿ, ಇದರಲ್ಲಿ ಪಾರ್ಟ್ ಡಿನಲ್ಲಿ ವಿ ಹ್ಯಾವ್ ಕವರ್ಡ್ ಆಲ್ ದ ಕ್ವಶನ್ಸ್. ಎಲ್ಲದನ್ನು ಕೂಡ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಲೆಟ್ ಅಸ್ ಗೋ ಫಾರ್ 37th ಕ್ವಶನ್ ಆಫ್ ಪಾರ್ಟ್ ಸಿ. ನೋಡಿ, ಇಂಟಿಗ್ರೇಷನ್ ಆಫ್ x² ಇಂಟು e⁻x ಅಂತ ಇದೆ. 37th ಕ್ವಶನ್, ಇಂಟಿಗ್ರೇಷನ್ ಆಫ್ x² ಇಂಟು e⁻²x. e⁻²x ನೋಡಿ, ಇದನ್ನು ಇಂಟಿಗ್ರೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವಿ ಇಂಟಿಗ್ರೇಟ್ ಸಚ್ ಟೈಪ್ ಆಫ್ ಫಂಕ್ಷನ್ಸ್ ಬೈ, ನಮಗೆ ಗೊತ್ತಿರಬೇಕಿಲ್ಲ, ಬೈ ಪಾರ್ಟ್ಸ್. ಅಂದರೆ ಪ್ರಾಡಕ್ಟ್ ಥರ ಇದೆ, ಬೈ ಪಾರ್ಟ್ಸ್ ನಾವು ಇದನ್ನು ಇಂಟಿಗ್ರೇಟ್ ಮಾಡ್ತೀವಿ. ಓಕೆ, ನೋಡಿ, ಐ ಆಮ್ ಟಾಕಿಂಗ್ ಅಬೌಟ್ 37th. ಓಕೆ, x² ಇಂಟು e⁻x, ನಾಟ್ 2x. x² ಇಂಟು e⁻x. ನೋಡಿ, ಇದನ್ನು ನಾವು ಇಂಟಿಗ್ರೇಟ್ ಬೈ ಪಾರ್ಟ್ಸ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಫಸ್ಟ್ ಫಂಕ್ಷನ್ ಮತ್ತು ಸೆಕೆಂಡ್ ಫಂಕ್ಷನ್ ಸೆಲೆಕ್ಷನ್ ಮಾಡ್ಕೊಳ್ಳುವಾಗ ಇಲ್ಲಿ ಆಲ್ರೆಡಿ ನೋಡಿ, ಫಸ್ಟ್ ಫಂಕ್ಷನ್ ಈಸ್ ಆಲ್ಜಿಬ್ರೈಕ್ ಫಂಕ್ಷನ್ ಇದೆ, ಸೆಕೆಂಡ್ ಫಂಕ್ಷನ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದೆ. ಸೊ ಆರ್ಡರ್ ಈಸ್ ಕರೆಕ್ಟ್. ಸೊ ಬೈ ಪಾರ್ಟ್ಸ್ ಮಾಡುವಾಗ ವಿ ಯೂಸ್ ಒಂದು ಫಾರ್ಮುಲಾ. ನೋಡಿ, ಇಂಟಿಗ್ರೇಷನ್ ಆಫ್ ಫಸ್ಟ್ ಫಂಕ್ಷನ್ u ಅಂದ್ಕೊಂಡು ಸೆಕೆಂಡ್ ಫಂಕ್ಷನ್ v ಅಂದ್ಕೊಂಡ್ರೆ, ಸೊ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಟೆಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್ u. ಇದು ನಮ್ಮದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ವೆನೆವರ್ ವಿ ವುಡ್ ಲೈಕ್ ಟು ಇಂಟಿಗ್ರೇಟ್ ಸಚ್ ಟೈಪ್ ಆಫ್ ಫಂಕ್ಷನ್ಸ್, ವಿ ಯೂಸ್ ದಿಸ್ ಫಾರ್ಮುಲಾ. ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಟೆಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ಹಾಗಾದರೆ ಇಲ್ಲಿ u ಅಂದರೆ x² ತೊಗೊಳ್ತೀನಿ ಫಸ್ಟ್ ಫಂಕ್ಷನ್ನು, ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಈಸ್ e⁻x ಮೈನಸ್ ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಟೆಡ್ ಫಂಕ್ಷನ್ ಅಂದರೆ e⁻x ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಯಾವುದು? x² ವಿತ್ ರೆಸ್ಪೆಕ್ಟ್ ಟು x. ಹಾಗಾದರೆ x² ಇಂಟು ಇಂಟಿಗ್ರೇಷನ್ ಆಫ್ e⁻x ಆಗುತ್ತೆ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದ್ದರೆ ಅದೇ ಬರಬೇಕು. ಮೈನಸ್ ನೋಡಿ, ಡಬಲ್ ಇಂಟಿಗ್ರೇಷನ್ ಇದೆ. ಇಂಟಿಗ್ರೇಷನ್ ಆಫ್ e⁻x ಇಸ್ ಒನ್ಸ್ ಅಗೇನ್ e⁻x ಇಂಟು ಡೆರಿವೇಟಿವ್ ಆಫ್ x² ಏನು? 2x ಆಯಿತು. ಓಕೆ, ಸೊ ನೋಡಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ದಿಸ್ 2 ಕಮ್ಸ್ ಔಟ್ಸೈಡ್. ಸೊ ಅವಾಗ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು? x² e⁻x ಮೈನಸ್ 2 ಟೈಮ್ಸ್ ಇಂಟಿಗ್ರೇಷನ್ ಆಫ್ x ಇಂಟು e⁻x ಅಂತ ಬರುತ್ತೆ. ಇದಕ್ಕೆ ಮತ್ತೆ ನಾವು ಬೈ ಪಾರ್ಟ್ಸನ್ನು ಅಪ್ಲೈ ಮಾಡಬೇಕು. ಆಲ್ರೆಡಿ ಫಸ್ಟ್ ಸ್ಟೆಪ್ಪಲ್ಲಿ ನಾನು ಫಾರ್ಮುಲಾ ಬರೆದಿದ್ದೆ, ಅದೇ ಫಾರ್ಮುಲಾವನ್ನು ಇದಕ್ಕೆ ಅಪ್ಲೈ ಮಾಡಿ. ನೋಡಿ, ಫಸ್ಟ್ ಫಂಕ್ಷನ್ x ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಇಂಟಿಗ್ರೇಟೆಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ಫಸ್ಟ್ ಫಂಕ್ಷನಲ್ಲಿ x ಇದೆ, ಸೊ ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು x. ಅಲ್ಲಿಗೆ x² e⁻x ಮೈನಸ್ 2 ಟೈಮ್ಸ್ x ಇಂಟು ಇಂಟಿಗ್ರೇಷನ್ ಆಫ್ e⁻x ಮೈನಸ್ ಇಂಟಿಗ್ರೇಷನ್ ಆಫ್ e⁻x ಇಂಟು ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಈಸ್ 1. ನೋಡಿ, ವಿತ್ ರೆಸ್ಪೆಕ್ಟ್ ಟು x. ಸೊ ಅಲ್ಲಿಗೆ x² e⁻x ಮೈನಸ್ 2 ಟೈಮ್ಸ್ x e⁻x ಮೈನಸ್ ಇಂಟಿಗ್ರೇಷನ್ ಆಫ್ e⁻x ಈಸ್ e⁻x ಓನ್ಲಿ ಪ್ಲಸ್ c. ಸೊ ನೀವು ಎರಡರಿಂದ ಮಲ್ಟಿಪ್ಲೈ ಮಾಡ್ಬೋದು. ಸೊ ಹಾಗಾದರೆ ಇನ್ನೊಂದು ಸ್ಟೆಪ್ ಏನಾಗುತ್ತೆ? x² e⁻x ಮೈನಸ್ 2x e⁻x ಮೈನಸ್ ಟು ಮೈನಸ್ ಪ್ಲಸ್ 2 e⁻x ಪ್ಲಸ್ ಕಾನ್ಸ್ಟೆಂಟ್ ಆಫ್ ಇಂಟಿಗ್ರೇಷನ್. ನೋಡಿ, ಈ ಥರ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸನ್ನು ಯೂಸ್ ಮಾಡಿಕೊಂಡು ಸ್ಟೆಪ್ಸನ್ನು ಬರೀಬೋದು. ಸೊ ರಿಮೆಂಬರ್ ದಿಸ್ ಫಾರ್ಮುಲಾ. ಸೊ ಫಾರ್ಮುಲಾ ಏನು ಹೇಳುತ್ತೆ? ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಂದರೆ u ಇಂಟು v ಇಂಟು dx ಅಂತ ಇರುವಾಗ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಆಲ್ರೆಡಿ ಇಂಟಿಗ್ರೇಟೆಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ಇದು ಇಂಟಿಗ್ರೇಷನ್ ಬೈ ಪಾರ್ಟ್ಸ್. ಸೊ ಇಲ್ಲಿ ಸೆಲೆಕ್ಷನ್ ಆಫ್ ಫಸ್ಟ್ ಫಂಕ್ಷನ್ ಆ್ಯಂಡ್ ಸೆಕೆಂಡ್ ಫಂಕ್ಷನ್ ವಿ ಡೂ ಇಟ್ ಬೈ ದ ರೂಲ್ ಕಾಲ್ಡ್ ಐಲೇಟ್ ರೂಲ್ ಅಂತ ನಿಮಗೆ ಗೊತ್ತು, ಐಲೇಟ್ ರೂಲ್. ಸೊ ದಟ್ ಐಲೇಟ್ ರೂಲ್ ನಾವು ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಐ ಅಂದರೆ ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಏನಾದ್ರು ಇದ್ದರೆ ನಾವು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಲಾಗರ್ದಮಿಕ್ ಫಂಕ್ಷನ್ ಇದ್ದರೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಎ ಅಂದರೆ ಆಲ್ಜಿಬ್ರಾಯಿಕ್ ಫಂಕ್ಷನ್ಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಟಿ ಇದ್ದರೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಬರಬೇಕು.
ಈ ಇದ್ದರೆ ನಾವು ಹೇಳ್ದಂಗೆ e⁻x ಅಂದೇವೆ ನೋಡಿ, ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ವಿ ಗಿವ್ ದ ಪ್ರಿಫರೆನ್ಸ್. ಸೊ ದಿಸ್ ಇಸ್ ದ ಆರ್ಡರ್. ಓಕೆ, ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್, ಲಾಗರಿಥಮಿಕ್ ಫಂಕ್ಷನ್, ಆಲ್ಜಿಬ್ರಾಯಿಕ್ ಫಂಕ್ಷನ್, ಟ್ರಿಗ್ನಾಮೆಟ್ರಿ ಫಂಕ್ಷನ್, ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್. ಅಕಾರ್ಡಿಂಗ್ ಟು ದಿಸ್ we arrange the functions and use the formula. Okay, so this completes all the solutions of the questions given in the midterm examination paper. So you note down all the solutions and practice it carefully. Let us meet in the next class.